ಅಧ್ಯಕ್ಷ ಬೆಳಗ್ಗೆ 9 ಗಂಟೆಗೆ ಊರಿಂದೆಲ್ಲ ಜನ ಬಂದಿರ್ತಾರೆ ಅಧ್ಯಕ್ಷ. ಅವ್ರನ್ನು ಬೆಟ್ಟ ನೋಡಿ ಪ್ರಾರಂಭ ಮಾಡಿ ಅಲ್ಲ ಸರ್ ಅದು 10 ಮಾಡ್ರಿ ಅದನ್ನ ನೋಡಿ ಅಲಕ್ಕಾಗ್ತದೆ. 10 ಗಂಟೆಗೆ ಪ್ರಾರಂಭ ಮಾಡಿ ಪರವಾಗಿ ನನ್ನ ಮಾತಾಡಿದ್ದೀರಪ್ಪ. ಆಡಳಿತ ಪಕ್ಷದವರು ಯಾರು ಬೆಳಗ್ಗೆ 8 ಗಂಟೆಗೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅದಕ್ಕೆ 10 ಗಂಟೆ ಪ್ರಾರಂಭ ಮಾಡಿ ಸರ್ ಅವರೇ 3 ಗಂಟೆಗೆ ಅಂದ್ರೆ ಅವರೇ ಒಪ್ತಾ ಇಲ್ಲ. ಆಮೇಲೆ ಮತ್ತೆ ಸಾಯಂಕಾಲ ಎಷ್ಟೊತ್ಗಾರ ಬಿಡಿ. ಇಲ್ಲ 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 ರೆಕಾರ್ಡ್ ಇದೆ. ಎಷ್ಟೊತ್ತು ಕೇಳಪ್ಪ, ಎಲ್ಲರೂ ಎಷ್ಟೊತ್ತು ಬರ್ಬೇಕಪ್ಪ ನಾಳೆ ಎಷ್ಟೊತ್ತಿಗೆ? 10:30 10:30 ಬೇಡ, ಕೂತ್ಕೊಳ್ಳಿ, ಜೋರಾಗಿ ಹೇಳಿ ಅಂತ 10:30 ಮಾಡಿಸಿ ಸರ್, ಕೂತ್ಕೊಳ್ಳಿ. ಮಾತಾಡ್ತೇನೆ 2ರಿಂದ 3 ಆಯ್ತು, ಕೂತ್ಕೊಂಡವ್ರೆ. 10 ಗಂಟೆ ಪ್ರಾರಂಭ. ಈಗ ನಾನು ಕೂಡ ನಿಮ್ಮಾಗೆ ಶಾಸಕನಾಗಿದ್ದೇನೆ ಇದ್ದೆ. ನಾವು ಕೂಡ 8 ಗಂಟೆಗೂ ನಾವು ಕೂಡ ರೆಡಿ ಆಗ್ತಿದ್ದೆವು. ತದನ 10-10:30 ಗಂಟೆ ತನಕ ನಮಗೆ ಏನೇ ಕೂಡ ಅಲ್ಲಿ ಒಂದು ಗ್ಯಾಪ್ ಇದ್ದ ಸಂದರ್ಭದಲ್ಲಿ ಜನ ಬರ್ತಾರೆ ಅಂತ ನಾವು ಬೇರೆ ಬೇರೆ ಕಡೆ ಆಫೀಸಿಗೆ ಅವ್ರು ಕರ್ಕೊಂಡು ಹೋಗಿ ಇಲ್ಲಿಗೆ ಬರುವಾಗ ಲೇಟ್. ಇನ್ನು 10 ಗಂಟೆ ತನಕ ಟೈಮ್ ಇದೆ ಅಂತ ಹೇಳಿಕೊಂಡು ಮಿನಿಸ್ಟರ್ಗಳು ಕೂಡ ಆ ಟೈಮಲ್ಲಿ ಮೀಟಿಂಗ್ ಇಟ್ಟುಕೊಳ್ಳುದು, ಮೀಟಿಂಗ್ ಆಗುವ ಮತ್ತೆ ಕೂಡ ಲೇಟ್. ನಾನು ಕೇಳುದು ನಿಮಗೆ ವರ್ಷ ಪೂರ್ತಿಯಲ್ಲಿ ಸೆಷನ್ ಇಲ್ಲ, ಬರೀ ಇರುವುದು 4 ದಿವಸ, ಈ ವಾರದಲ್ಲಿ 5 ದಿವಸ, ನೆಕ್ಸ್ಟ್ ವೀಕಲ್ಲಿ 5 ದಿವಸ, ಬರೀ 10 ದಿವಸ ಮಾತ್ರ ಇರುವಂತದ್ದು. ಈ 10 ದಿವಸದಲ್ಲಿ ಒಂದು ದಿವಸ ಗವರ್ನರ್ ಅಡ್ರೆಸ್ ಅಂತ ಹೋಯ್ತು, ಅವತ್ತೇ ನಿಮಗೆ ಬೇಗ ಬರ್ಲಿಕ್ಕೆ ಯಾರು ಕೂಡ ಹೇಳಿಲ್ಲ. ನಾಲ್ದು ಬಜೆಟ್, ಅದು 10 ಕಾಲಕ್ಕೆ ಪ್ರಾರಂಭ ಆಗುವುದು, ಮತ್ತೆ ಬರೀ 8 ದಿವಸ. ಈ ಬರೀ 8 ದಿವಸದಲ್ಲಿ ನೀವು ಸ್ವಲ್ಪ ಬೇಗ ಎದ್ದು ಬಂದ್ರೆ ಎಂತ ಲಾಸ್ ಇದೆ? ಬೇರೆ ನೀವು ವರ್ಷ ಪೂರ್ತಿ ಜನರ ಕೆಲಸ ಮಾಡ್ಬೋದಲ್ಲ. ನೀವು ಅದಕ್ಕಾಗಿ ನಮ್ಗೆ ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಅದಕ್ಕಾಗಿ ಸೆಷನ್ ಇಟ್ಟೋದು, ಇಲ್ಲಿಂದ ಬರ್ಲಿಕ್ಕೆ ಬೇಕಾಗಿಟ್ಟದ. ಆದಾಗ ನಮ್ಗೆ ಹೇಳಿದೆ ಇಷ್ಟು ಸಮಯದೊಳಗಡೆ ಇದಕ್ಕೀಗ ಬಜೆಟ್ನಲ್ಲಿ ನಮ್ಮ ರಾಜ್ಯಪಾಲ ಭಾಷಣದಲ್ಲಿ ಮಾತಾಡಲಿಕ್ಕೆ 10-20 ಜನ ಹೆಸರು ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಮಾತಾಡಬೇಕು. ನಾವು ಇದು ನೀವೆಲ್ಲ ಚರ್ಚೆ ಮಾಡಿದ್ರೆ 10-15 ನಿಮಿಷ ಒಬ್ಬೊಬ್ಬರು ಮಾತಾಡದಿದ್ರೆ ಈ ಸೆಷನ್ ಕರೆದ ನಿಮ್ಗೆ ಏನು ಪ್ರಯೋಜನ ಆಗ್ತದೆ? ಲಾಸ್ಟ್ಗೆ ನೀವು ಹೇಳ್ತೀರಿ ನಮ್ಗೆ ಯಾರಿಗೂ ಮಾತಾಡಲಿಕ್ಕೆ ಸಿಕ್ಲಿಲ್ಲ ಅಂತೇಳಿ. ಆದಾಗ ನಾನು ನಿಮ್ಗೆಲ್ಲರಿಗೂ ಹೇಳ್ದಿಷ್ಟೇ, ಸ್ವಲ್ಪ ಒಂದು 8-10 ದಿವಸ ಸೆಷನ್ ಅಂತ ಹೇಳಿಕೊಂಡು ನೀವು ಬೇಗ ಎದ್ದು ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಆಯ್ತು, ಅಲ್ಲಿ ನಿಲ್ಲದೇ ಬೇಡ. ಅದಕ್ಕಾಗಿ ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ನಾವು ಇಟ್ಟದ್ದು. ಅಲ್ಲಿ ನೀವು ಅಲ್ಲಿ ನಿಂತಲ್ಲ ಜನ ಬರುದು, ಸೀದಾ ಇಲ್ಲಿಗೆ ಜನ ಬರ್ತಾರ? ಆದ ಕಾರಣ ನಿಮಿಷ, ಈಗ ನಮ್ಗೆಲ್ಲ ಹಿರಿಯರು ಹೋಮ್ ಮಿನಿಸ್ಟರ್ ಇದಾರೆ ಇಲ್ಲೇ, ಅವ್ರದ್ದು ಕೂಡ ಒಪಿನಿಯನ್ ಎಲ್ಲಾರ ಕಡೆ ಅವ್ರ ಹೇಳ್ತಾರೆ. ಅವ್ರ ಪತ್ರಕರ್ತರದು ಎಲ್ಲ ಈಗ 11ಕ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. 10:30 ಮಾಡಿ ದೊಡ್ಡ ಮಾತಾಡಿ. ಬೆಳಿಗ್ಗೆ 9:30 ಬೇಡ, 10:30. ಈಗೇನಾಯ್ತು ಸರ್, 1 ಗಂಟೆಗೆ ನೀವು ಅರ್ಜೆಂಟ್ ಮಾಡ್ರಿ, 1 ಗಂಟೆಗೆ ಮಾಡ್ರಿ. 2 ಕಾಲಕ್ಕೆ ಅಂತ ತಾವು ಅಂದ್ರಿ. 2 ಕಾಲ ಎಷ್ಟಾಯ್ತು ಸರ್? ಈಗ 3 ಕಾಲ ಆಗಿದೆ, 1 ಅವರ್ ಲೇಟ್ ಆಯ್ತು. ಒಂದೊಂದು ದಿವಸ ಗಡಿಬಿಡಿ ಮಾಡಬೇಡಿ. ಅವ್ರು ಸರ್ ನಾವು ಬಂದು ಕೂತಿದ್ದೀವಿ ಹೊರಗಡೆ 1 ಗಂಟೆಗೆ ಸರ್. ನೀವು ಅಲ್ಲಿ ಕೂತು ಇಲ್ಲಿ ಒಳಗಡೆ ಪ್ರಾರಂಭ ಮಾಡೋದು ಎಷ್ಟು ಗಂಟೆಗೆ ಅಂತ ಹೇಳ್ರಿ, ಎಷ್ಟು ಗಂಟೆಗೆ ನಾವು ಬರ್ತೀವಿ. ಡೋಂಟ್ ವರಿ. ಈಗ 2 ಕಾಲಕ್ಕೆ ಅಂತ ಹೇಳಿ 3 ಕಾಲಕ್ಕೆ ಆದ್ರೂ ಪ್ರಾರಂಭ ಆಗದಿದ್ರೆ ತೊಂದರೆ ಆಗದೈತೆ ಸರ್. ನೋಡಿ ಕಾಗೆ ಅವ್ರೆ, 2 ಕಾಲಕ್ಕೆಲ್ಲ ಬಂದಿದ್ರು, ನೀವು ಅಲ್ಲಿ ಕೂತ್ಕೊಂಡಿದ್ರಿ, ಇವರು ಅಲ್ಲಿ ಕೂತ್ಕೊಂಡಿದ್ದಾರೆ. ನೀವು ಬರ್ಲಿ ಅಂತೇಳಿ ಅವ್ರು ಕಾಯುವುದು, ಅವ್ರು ಬರ್ಲಿ ಅಂತೇಳಿ ನೀವು ಕಾಯುವುದು. ಎಲ್ಲ ಅಲ್ಲಿ ಹೊರಗಡೆ ಯಾರು ಕೂತ್ಕೊಳ್ಬೇಡಿ, ಬಂದು ಒಳಗಡೆ